ಸರ್ ಗೋಪಿ ಸರ್ ಏನಾದ್ರು ಸ್ಟೇಜ್ ಮೇಲೆ ಬಂದ್ರು ಅಂತಂದ್ರೆ ನಾವ್ ಎಲ್ಲಾ ಪೊಲಿಟಿಷಿಯನ್ಸ್ ಎಲ್ಲಾ ಆಕ್ಟರ್ಸ್ ಒಂದೇ ಸ್ಟೇಜ್ ಅಲ್ಲಿ ನೋಡ್ಬೋದು. ಸೊ ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಮಿಮಿಕ್ರಿ ಮಾಡ್ತಾರೆ. ನೆಕ್ಸ್ಟ್ ಲೆವೆಲ್ ಗ್ರ್ಯಾಂಡ್ ಆಗಿ ಮಾಡ್ತಾ ಇದಾರೆ. ಐ ಲವ್ ಯು. ಅಂಡ್ ಇವತ್ತು ನಾನೇ ಮೇಕಪ್ ಮಾಡ್ಕೊಳ್ತಿಲ್ಲ, ನನಗೆ ಮೇಕಪ್ ಮಾಡ್ಕೊಡ್ತಾ ಇದ್ದಾರೆ. ಹೆಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ MG. ಸೊ ಇವತ್ತು ನಾನೊಂದು ಇವೆಂಟ್ಗೆ ರೆಡಿ ಆಗ್ತಿದೆ. ಸೊ ಇವತ್ತು ಒಂಥರ ಇಟ್ಸ್ ಕೈಂಡ್ ಆಫ್ ಬಿಗ್ ಇವೆಂಟ್. ಸೊ ನನಗೆ ಫಸ್ಟ್ ನನ್ನ ಕ್ಲೈಂಟ್ ಜೊತೆ ಮಾತಾಡಿದಾಗ ದೇ ಸೆಡ್ ಲೈಕ್ 300 to 400 ಮೆಂಬರ್ಸ್ ಅಂತ. ಆಮೇಲೆ ಐ got to know 800 to 900 ಮೆಂಬರ್ಸ್ ಬರ್ತಾರೆ ಅಂತ. ಲೇಟ್ಲಿ ಫೈನಲಿ ಐ got to know 1500 ಪ್ಲಸ್ ಮೆಂಬರ್ಸ್ ಬರ್ತಾ ಇದ್ದಾರೆ ಅಂತ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಆಲ್ಸೋ ಏನ್ ಇವೆಂಟ್ ಅಂತಂದ್ರೆ ಆನಿವರ್ಸರಿ ಇವೆಂಟ್. ಸೊ ಅವರ ಅಜ್ಜಿ ತಾತನ್ ಮಾಡ್ತಾ ಇದ್ದಾರೆ. ಸೊ ಸಿಕ್ಕಾಪಡೆ ಜೋರ ಮಾಡ್ತಿದ್ದಾರೆ. ಆ್ಯಂಡ್ ತುಂಬಾ ಸೆಲೆಬ್ರಿಟೀಸ್ ಎಲ್ಲ ಬರ್ತಾ ಇದಾರಂತೆ. ಸರಿಗಮಪ ಸೀಸನ್ 17 ವಿನ್ನರ್, ಹಾಗೆ ಏನೋ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅಂತ ನೋಡೋಣ. ಹಾಫ್ ಡೇ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಟೈಮ್ ಬಂದ್ಬಿಟ್ಟು 4:50. ಸೊ ಐ ಆಮ್ ಗೆಟಿಂಗ್ ರೆಡಿ. ಆ್ಯಂಡ್ ಇವತ್ತು ನಾನೇ ಮೇಕಪ್ ಮಾಡ್ಕೊಳ್ತಿಲ್ಲ, ನನಗೆ ಮೇಕಪ್ ಮಾಡ್ಕೊಡ್ತಾ ಇದ್ದಾರೆ. ಬನ್ನಿ. ಸೊ ತೇಜಸ್ವಿನಿ ಅಕ್ಕ ಅಂತ, ಹಾಯ್. ಸೊ ಇವ್ರು ಒಂದ್ಸಲಿ ನಂಗೆ DM ಮಾಡಿದಾರೆ, ನಾನು ನೋಡೇ ಇಲ್ಲ. ಇವತ್ತು ನನಗೆ ನೆಸೆಸಿಟಿ ಇತ್ತು. ಸೊ ತೇಜಸ್ವಿನಿ ಅಕ್ಕ ಬಂದಿದ್ದಾರೆ. ಅಕ್ಕ ಏನಾದ್ರು ಹೇಳ್ತೀರಾ? ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಲೈಕ್ ಕ್ಯಾಮ್ರಾ ಶೈ. ಸೊ ಹೇಗೆಲ್ಲ ರೆಡಿ ಮಾಡ್ತಾರೆ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್, ಲೆಟ್ಸ್ ಗೋ. ಸೊ ಗೈಸ್, ಮೇಕಪ್ ಒಂದು 80% ಆಗಿದೆ. ಸೊ ಹೇರ್ ಸ್ಟೈಲ್ ಬಂದು ಲೈಕ್ ಪೋನಿ ಹಾಕಿಸ್ಕೊಳ್ತಾ ಇದ್ದೀನಿ. ಸೊ ಫ್ರೀ ಹೇರ್ಸ್ ಎಲ್ಲ ಇವೆಂಟ್ಸ್ಗೂ ಆಲ್ಮೋಸ್ಟ್ ಫ್ರೀ ಹೇರ್ಸೇ. ಅದಕ್ಕೋಸ್ಕರ ಓಕೆ ಫೈನ್, ಲೆಟ್ ಮಿ ಗೋ ವಿತ್ ಪೋನಿ ಅಂತ ಪೋನಿ ಹಾಕಿಸ್ಕೊಳ್ತಾ ಇದ್ದೀನಿ. ಸೊ ಫೈನಲ್ ಔಟ್ಲುಕ್ ಹೇಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಲೆಟ್ ಮಿ ವೇಟ್. ಆ್ಯಂಡ್ ಅಷ್ಟೇ. ಸೊ ಏನಂತ ಅಂದರೆ ನಂಗೆ ಮಾತಾಡ್ತಾ ಗೊತ್ತಾಯಿತು ದಟ್ ಅಕ್ಕ ನಿಮಿಷ ನಿಮ್ಮ ಮುಖ ತೋರಿಸಿ. ಅಕ್ಕನೂ ಕೂಡ ನಮ್ಮ ಕಾಲೇಜಲ್ಲಿ ಈಗ M.Tech ಮಾಡ್ತಾ ಇದ್ದಾರಂತೆ. ಸೊ ಶಿ ಇಸ್ ಡೂಯಿಂಗ್ ಅರ್ ಮೇಕ್ ಓವರ್ ಜಾಬ್ ಆ್ಯಂಡ್ ಆಲ್ಸೋ ಲೈಕ್ ಸ್ಟಡೀಸ್ ಎಲ್ಲ ಪ್ಯಾಷನ್ ಪ್ರೊಫೆಷನ್ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ವೆರಿ ಹ್ಯಾಪಿ ಫಾರ್ ಯು. ಅವ್ರ ಮುಖನೇ ಕಾಣಿಸ್ತಿಲ್ಲ, ವೇಟ್. ಸೊ ನನ್ನ ಸೀನಿಯರ್ ಇವರು. ಇವಾಗ ಮಾತಾಡ್ತಾ ಗೊತ್ತಾಯ್ತು ನೋಡಿ, ಇಲ್ಲೇ ಇರ್ತೀವಿ, ಯಾರು ಅಂತ ಗೊತ್ತಿರಲ್ಲ. ಅಷ್ಟೇ. ಹೆಂಗ್ ನಡೀತಿದೆ ಅಕ್ಕ M.Tech ಎಲ್ಲ ಹೇಳಿ? ನೈಸ್, ಆಲ್ ಗುಡ್. ಸೊ ಗೈಸ್, ಮೈ ಮೇಕಪ್ ಹೇರ್ ಸ್ಟೈಲ್ ಇಸ್ ಆಲ್ಮೋಸ್ಟ್ ಡನ್. ಸೊ ಹೇರ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ವಿವರ್ ಲೈಕ್ ಕರ್ಲ್ ಮಾಡೋಣ, ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಥ್ಯಾಂಕ್ ಯು ತೇಜು ಅಕ್ಕ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಬೋತ್ ಪ್ರೊಫೆಷನಲ್ ಆ್ಯಂಡ್ ಪ್ಯಾಷನೇಟ್ ಲೈಫ್, ಆಯ್ತಾ? ನೋಡಿ ಗೈಸ್, ಹೇರ್ ಸ್ಟೈಲ್ ಹಂಗೆ ತೋರಿಸಿ ಅಕ್ಕ, ವೆಯ್ಟ್. ಬಾಯ್ ತೇಜು ಅಕ್ಕ, ಥ್ಯಾಂಕ್ ಯು. ನಿಧಾನ ಹೋಗಿ, ಓಕೆನಾ? ಬಾಯ್. ಸೊ ಫೈನಲಿ ಇವಾಗ ಹೋಗ್ತಾ ಇದ್ದೀವಿ. ಲೊಕೇಶನ್ ಬಂದ್ಬಿಟ್ಟು ನಂದಗೋಕುಲ. ಸೊ ಆಲ್ಮೋಸ್ಟ್ ಅಲ್ಲಿಗೆ ಹೋಗೋಕ್ಕೆ ಒಂದು 25-30 ಮಿನಿಟ್ಸ್ ಬೇಕು. ಎವ್ರಿ ಟೈಮ್ ನನಗೆ ಆ ಲೊಕೇಶನ್ಗೆ ಪವನಪುತ್ರಗೆಲ್ಲ ಹೋಗ್ಬೇಕಿದ್ರೆ ಅಯ್ಯೋ ಇಷ್ಟು ದೂರನ ಅಂತ ಅನಿಸುತ್ತೆ. ಬಟ್ ಲೆಟ್ಸ್ ಗೋ ಇವಾಗ. ಸೊ ನಾನು ಇನ್ಫ್ಯಾಕ್ಟ್ ಕ್ಲೈಂಟ್ ಜೊತೆ ಜಾಸ್ತಿ ಏನೂ ಡಿಸ್ಕಷನ್ ಮಾಡಿಲ್ಲ. ಸೊ ಹೋಗ್ಬಿಟ್ಟು ಕ್ಲೈಂಟ್ ಹತ್ರ ಮಾತಾಡಬೇಕು. ಅವ್ರು ಕಾಲ್ ಮಾಡಿದಾಗ ನಾನು ಬ್ಯುಸಿ ಇರ್ತಿದ್ದೆ, ನಾನು ಕಾಲ್ ಮಾಡಿದಾಗ ಅವ್ರು ಬ್ಯುಸಿ ಇರ್ತಿದ್ರು. ಇದೇ ಥರ ಮ್ಯೂಚುವಲ್ ಆಗಿ ಆಗ್ತಾಯಿತ್ತು. ಐ ಹೋಪ್ ಟುಡೇಸ್ ಇವೆಂಟ್ ಗೋಸ್ ಗುಡ್ ಅಂತ. ಸೊ ಫೈನಲಿ ಲೊಕೇಶನಿಗೆ ರೀಚ್ ಆದ್ವಿ. ಲೆಟ್ಸ್ ಗೋ ಇನ್ ಗೈಸ್, ಲೆಟ್ಸ್ ಗೋ ಇನ್. ನೆಕ್ಸ್ಟ್ ಲೆವೆಲ್ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ. ಸೊ ಯು ಪೀಪಲ್ ಕ್ಯಾನ್ ಹ್ಯಾವ್ ಅ ಲುಕ್. ಲೇಟ್ಲಿ ಇವೆಂಟ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಸಿಂಗರ್ಸ್ ಎಲ್ಲರೂ ಕೂಡ ಬಂದಿದ್ರು. ನಾನು ಮೊದಲೇ ಹೇಳ್ದಂಗೆ ಸರಿಗಮಪ ಸೀಸನ್ 17 ವಿನ್ನರ್ ಶ್ರೀನಿಧಿ, ಹಾಗೆ ಮಿಮಿಕ್ರಿ ಆರ್ಟಿಸ್ಟ್ ಗೋಪಿ ಅವರು ಕೂಡ ಬಂದಿದ್ರು. ನೀವೇ ನೋಡ್ತಿರ್ಬೋದು ಕ್ರೌಡ್ ಎಷ್ಟಿದೆ ಅಂತ. ಸಚ್ ಅ ಹ್ಯೂಜ್ ಕ್ರೌಡ್. ಆ್ಯಂಡ್ ಆಲ್ಸೋ ಡ್ಯಾನ್ಸರ್ಸ್ ಎಲ್ಲರೂ ಕೂಡ ಇದ್ರು. ಸೊ ಸ್ವಲ್ಪ ಗ್ಲಿಮ್ಸಸ್ ಹಾಕ್ತೀನಿ ನೋಡಿ ಅವಟ್ ವೆಂಟ್ ಅಂತ. ಹಾಗೆ ಅದ್ಭುತವಾಗಿ ಹಾಡು ಹೇಳಕ್ಕೆ ಸರಿಗಮಪ ಸೀಸನ್ 17 ವಿನ್ನರ್ ಶ್ರೀನಿಧಿ ಅವರು ಬಂದಿದ್ದಾರೆ. ಸೊ ಎಲ್ಲರೂ ಒಂದ್ಸಲಿ ಜೋರದ ಚಪ್ಪಾಳೆ ಒಟ್ಟಿಗೆ ನಮ್ಮ ಸರಿಗಮಪ ಸೀಸನ್ 17 ವಿನ್ನರ್ ಶ್ರೀನಿಧಿ ಅವ್ರನ್ನ ವೆಲ್ಕಮ್ ಮಾಡೋಣ. ಅರ್ಜುನ್ ಜನ್ಯ ಸರ್ ಅವ್ರ ಜೊತೆನೂ ಕೂಡ ವರ್ಕ್ ಮಾಡ್ತಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ. ಮೊದಲಿಗೆ ನಮ್ಮ ಹಾಸನಕ್ಕೆ ಹಾರ್ಟ್ಲಿ ವೆಲ್ಕಮ್ ಶ್ರೀನಿಧಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿ ಸೆಲೆಬ್ರೇಷನ್ಸ್ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟೆಂತೂ ಮ್ಯೂಸಿಕ್ ಎಂಥೂಸಿಯಾಸ್ಟ್ ಇದ್ದಾರೆ ಇಲ್ಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ. ಸೊ ನನ್ನ ಕೈಲಿ ಆದಷ್ಟು ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಎಂಜಾಯ್ ಮಾಡಿ. ಗೊತ್ತಿರೋ ಹಾಡುಗಳನ್ನ ಜೊತೆಗೆ ಹಾಡ್ತೀರಾ? ಇಂಥ ಗಂಡ ಹೆಂಡತಿರು ನೋಡಿದಾಗ ಇಷ್ಟು ವರ್ಷದ ಬಾಂಧವ್ಯ ಹೇಗೆ ಬಂತು, ಅವರ ಒಂದು ಜೀವನದಲ್ಲಿ ಏನೇನು ಗಂಡ ಹೆಂಡತಿರು ಹೇಗೆ ಅನ್ಯೋನ್ಯತೆ ಇತ್ತು, ಇದನ್ನ ತಿಳ್ಕೊಂಡು ಅನ್ಯೋನ್ಯತೆಯಿಂದ ಬಾಳೆ ಅಂತ ಹೇಳ್ತಾ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಬ್ರದರ್, ಕರಿಮಡಿ ಮಾಲೀಕ ಯಾರು ಅಂತ ಸಿದ್ದರಾಮಯ್ಯನವ್ರು ಕೇಳಿ ಒಟ್ಟೋದ್ರು ಕುಮಾರಣ್ಣ. ಯಾರ್ಯಾರು ಊಟ ಆಗಿದೆಯೋ ಚೆನ್ನಾಗಿ ಕೂತ್ಕೊಂಡು ನೋಡ್ತಾ ಇದ್ದೀರೋ ನೀವು ಕೂಡ ಒಂದೊಂದು ಚಪ್ಪಾಳೆ ಕೊಡಿ. ಊಟ ಆಗಿರೋರು ಕೂತ್ಕೊಂಡು, ಯಾಕಂದ್ರೆ ಒಂದ್ ಅರ್ಧ ಗಂಟೆ ಮನೆಗೆ ಹೋಗೋದು ಇದ್ದೇ ಇರುತ್ತೆ.
1 hour ನಿಮ್ಗೋಸ್ಕರ ಒಳ್ಳೊಳ್ಳೆ ಸಾಂಗು ಎಲ್ಲ ಇದೆ, ಕೇಳಿ. ಊಟ ಆಗಿರೋರು ಕೂತ್ಕೊಂಡು ಚಪ್ಪಾಳೆ ತಟ್ಟಿ ಒಂದು ಸ್ವಲ್ಪ ಕರೆದ್ರಿ, ಒನ್ ಮೋರ್ ಅಂತ ಹೋಗಿ ಇನ್ನೊಂದ್ಸರಿ, ತೊಂದರೆ ಇಲ್ಲ. ನಮ್ ಗೋಪಿ ಸರ್ ಏನಾದ್ರು ಸ್ಟೇಜ್ ಮೇಲೆ ಬಂದ್ರು ಅಂತಂದ್ರೆ ನಾವ್ ಎಲ್ಲಾ ಪೊಲಿಟಿಷಿಯನ್ಸ್ ಎಲ್ಲಾ ಆಕ್ಟರ್ಸ್ ಒಂದೇ ಸ್ಟೇಜ್ ಅಲ್ಲಿ ನೋಡ್ಬೋದು. ಸೊ ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಮಿಮಿಕ್ರಿ ಮಾಡ್ತಾರೆ. ಸೊ ಇದೇ ತರ ನಮ್ ಹಾಸನಕ್ಕೆ ಬರ್ತಾ ಇರ್ಬೇಕು, ನೀವು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಬೇಕು. ಸೊ ಆಡಿಯನ್ಸ್ ಒಂದ್ಸಲಿ ನಮ್ಮ ಗೋಪಿ ಸರ್ಗೆ ಎಲ್ಲರೂ ಜೋರಾದ ಚಪ್ಪಾಳೆ ಬರ್ಲಿ ಆಡಿಯನ್ಸ್, ಕಮಾನ್. ನಮ್ಗೋಸ್ಕರ ಇಷ್ಟೋ ತನಕ ಮಾತಾಡಿ ಎಂಟರ್ಟೈನ್ ಮಾಡಿದ್ದಾರೆ. ಸೊ ಎಲ್ಲ ನಮ್ಮ ಪ್ರೀತಿಯ ಗೋಪಿ ಸರ್ಗೆ ನಾವೆಲ್ಲರೂ ಒಂದ್ಸಲಿ ಜೋರಾದ ಚಪ್ಪಾಳೆ ತೊಂದರೆ ಇಲ್ಲ ಬಿಡಿ. ಇಲ್ಲೊಬ್ರು ಆತ್ಮೀಯರಿದ್ದಾರೆ, ಇದು ನಮ್ಮ ಜೀವನೇ. ಹಾಸನಕ್ಕೆ ಬಂದ್ರೆ ಯಾವ ಮೂಲೆಯಲ್ಲಿದ್ರು ಬಂದ್ಬಿಡ್ತಾರೆ. ಒಳ್ಳೆ ಸಿಂಗರ್, ಒಳ್ಳೆ ಗಾಯಕರು. ನಿಮ್ಮ ಹಾಸನದವರು ಮೋಹನ್ ಅವ್ರಿಗೆ ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅವ್ರಿಗೆ. ಯಾಕಂದ್ರೆ ಯಾರ್ಯಾರೋ ಪಾಪ ಒಳ್ಳೊಳ್ಳೆಯವ್ರು ಯಾರೋ ಹಾಡು ಬರ್ದಿರೋರೆಲ್ಲ ದುಡ್ಡು ಮಾಡ್ತಾ ಇದಾರಂತೆ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ನಿಮ್ಮೂರಿನ ಒಳ್ಳೆ ಗಾಯಕ ಮೋಹನ್ ಅವ್ರನ್ನ ಫಾಲೋ ಮಾಡಿ, ಅವ್ರನ್ನ ಮುಂದೆ ತನ್ನಿ. ಅವರು ಕೂಡ ಸರಿಗಮಪಕ್ಕೆ ಹೋಗ್ಲಿ. ಎಂತ ಯಾವ ವಯಸ್ಸಿನಾರು ಹೋಗ್ಬೋದಲ್ಲ, ಇನ್ನು ಚಿಕ್ಕ ಹುಡುಗ ನೀನು, ತೊಂದರೆ ಇಲ್ಲ. ಸರ್ ನೀವು ಇನ್ನು ಸ್ವೀಟ್ 20 ಅಂತ ಅಷ್ಟೇ, 25 ಓಕೆ ಸರ್, 25 5 ಯಾವ್ದಾದ್ರು ನೋಡ್ಕೊಳ್ಳಿ. ಥ್ಯಾಂಕ್ ಯು ಗೋಪಿ ಸರ್ ಅವ್ರನ್ನ ಪ್ರಮೋಟ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ. ನಮ್ಮ ಮೋಹನ್ ಸರ್ ಮಾತ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳಿದ್ರು. ಸರ್ ನಿಮ್ FB ID ಹೇಳ್ಬಿಡಿ ಸರ್, ಅಷ್ಟೊಂದು ಹೇಳಿದ್ದಾರೆ ಅವರು. ಕಮಾನ್. ಫೈನಲಿ ಟೈಮ್ ಸಿಕ್ತು ನಮ್ಮ ಅಜ್ಜಿ ಮತ್ತೆ ತಾತನ ಮಾತಾಡ್ಸಕ್ಕೆ. ಆಗ್ಲಿಂದ ಕಾದು ಇವಾಗ ಟೈಮ್ ಸಿಕ್ಕಿದೆ, ಗಳಿಗೆ ಕೂಡ್ ಬಂದಿದೆ. ಸೊ ವಿತ್ ಆಲ್ ರೆಸ್ಪೆಕ್ಟ್ ನಾನು ನಿಮ್ಮಿಬ್ರನ್ನ ಅಜ್ಜಿ ತಾತ ಅಂತ ಕರಿತೀನಿ, ಓಕೆನಾ? ನಮ್ಮ ಅಜ್ಜಿ ತಾತರ ತರನೇ ಕಾಣಿಸ್ತಿದ್ದೀರಾ, ಅದಕ್ಕೋಸ್ಕರ. ಸೊ ಒಂದ್ಸಲಿ ಇವರಿಬ್ರು ವೆಡ್ಡಿಂಗ್ ಆನಿವರ್ಸರಿಗೆ ಎಲ್ಲರೂ ಒಂದ್ಸಲಿ ಜೋರಾದ ಚಪ್ಪಾಳೆ ಆಡಿಯನ್ಸ್. ಇವಾಗ ಅಟ್ಲೀಸ್ಟ್ ಅಪ್ಪ ಫೈನಲಿ ಸತ್ ಕೇಳಿಸ್ತು, ಸೌಂಡ್ ಬಂತು, ಖುಷಿ ಆಯ್ತು ನನಗೆ. ನೋಡಿ ನೀವಿಬ್ರು ಇಷ್ಟ ತನಕ ಒಂಚೂರು ಸೌಂಡ್ ಇರ್ಲಿಲ್ಲ, ಒಂಚೂರು ಚಪ್ಪಾಳೆ ಇರ್ಲಿಲ್ಲ. ನೀವಿಬ್ರು ಬಂದಿದ್ದು ಸ್ಟೇಜ್ ಮೇಲೆ ಫುಲ್ಲು ವಿಜಿಲ್ ಸೌಂಡ್ ಎಲ್ಲ ಬರ್ತಾ ಇದೆ. ಸೊ ಮೊದಲಿಗೆ ಅಮ್ಮ ಹ್ಯಾಪಿ 50th ವೆಡ್ಡಿಂಗ್ ಆನಿವರ್ಸರಿ. ಸೊ ಸರ್ ನಿಮ್ಗೂ ಕೂಡ ಹ್ಯಾಪಿ 50th ವೆಡ್ಡಿಂಗ್ ಆನಿವರ್ಸರಿ. ಸೊ ಎಷ್ಟು ಖುಷಿ ಆಗ್ತಿದೆ ಅಮ್ಮ ಇವತ್ತು? ತುಂಬಾ ಖುಷಿ ಆಯ್ತಾ ಇದೆ, ತುಂಬಾ ಖುಷಿ ಆಗ್ತಿದೆ. ಚೆನ್ನಾಗಿ ಫೋಟೋ ಶೂಟ್ಸ್ ಎಲ್ಲ ಮಾಡಿಸಿದಿರಾ, ವಿಡಿಯೋ ಶೂಟ್ಸ್ ಎಲ್ಲ ಮಾಡಿಸಿದಿರಾ. ಸೊ ನಿಮಗೆ ನಿಮ್ಮ ಯವ್ವನ ಟೈಮಲ್ಲಿ ಅದನ್ನೆಲ್ಲ ಮಾಡಿಸಿರ್ತೀರಾ, ಈಗ ಮತ್ತೆ ಮಾಡಿಸಿದಿರಾ, ಯಾವ ತರ ಫೀಲ್ ಆಯ್ತು? ಒಂದೆರಡು ಮಾತು ಹೇಳಿ ತಾತ ನೀವು ಇವಾಗ. ನಮ್ಮ ಮಕ್ಕಳು ಭಾರಿ ಒಂದು ಇದನ್ನ 50 ವರ್ಷ ಆಯ್ತು, ಒಂದು ಫಂಕ್ಷನ್ ಮಾಡಲೇಬೇಕು ಅಂತ ಎಲ್ಲ ಸೇರ್ಕೊಂಡು ಒಂದು ಫಂಕ್ಷನ್ ಮಾಡಿದ್ದಾರೆ. ಅದು ಭಾರಿ ಸಂತೋಷ ಆಯ್ತು. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಹೇಳಿ, ಅವ್ರ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಐ ಲವ್ ಯು ಅಂತ ಹೇಳ್ಬೇಕೀಗ ನೀವು. ಐ ಲವ್ ಯು. ಏನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಅಲ್ಲಿ ಇವೆಂಟ್ ಎಲ್ಲ ಮುಗಿಸ್ಕೊಟ್ಟು ಬ್ಯಾಕ್ ಟು ಮನೆ. ಆಲ್ಮೋಸ್ಟ್ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ನಾನು ಅಪ್ಪ ರಿಟರ್ನ್ ಆದ್ವಿ. ಸೊ ಫೈನಲಿ ಮನೆಗೆ ಬಂದೆ. ಇವಾಗ ಟೈಮ್ ಆಲ್ಮೋಸ್ಟ್ ಲೈಕ್ 12:30 ಆಗಿದೆ. ಸೊ ಮೇಕಪ್ ಒಂದು ರಿಮೂವ್ ಮಾಡಬೇಕಷ್ಟೇ. ಮೇಕಪ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಇವನ್ ದ ಹೇರ್ ಸ್ಟೈಲ್ ಆ್ಯಂಡ್ ಆಲ್. ಸೊ ಏನಂತಂದರೆ ಇವತ್ತು ಆಲ್ಮೋಸ್ಟ್ 2000+ ಮೆಂಬರ್ಸ್ ಬಂದಿದ್ರು. ಲೈಕ್ ಈ ಥರ ಎಲ್ಲ ಆ್ಯನಿವರ್ಸರಿ ಇವೆಂಟ್ಸ್ ಆಗಿರ್ಬೋದು ಅಥವಾ ಸಂಗೀತ ಎಲ್ಲ ಎಷ್ಟು ಕಮ್ಮಿ ಜನ ಇರ್ತಾರೆ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಜಾಸ್ತಿ ಜನ ಇದ್ದಷ್ಟು ಲೈಕ್ ಎವ್ರಿ ಒನ್ ವಿಲ್ ಬಿ ಲೈಕ್ ಎಲ್ಲ ಊಟ ಮಾಡಬೇಕು, ಬಂದು ಅಟೆಂಡ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ, ಫ್ಯಾಮಿಲಿನ ಅನ್ನೋ ಥರ ಇರುತ್ತೆ, ಫ್ಯಾಮಿಲಿ ಫಂಕ್ಷನ್ನ. ಸೊ ಇವತ್ತು ಹೆಂಗೆ ಅಂತಂದರೆ ಲಾಟ್ಸ್ ಆಫ್ ಫುಡ್ ವೆರೈಟೀಸ್, ಎಲ್ಲರೂ ಫುಡ್ ಅಂತ ಫುಲ್ ಬ್ಯುಸಿಯಾಗಿ ಹೋಗಿದ್ರು. ಸಮ್ಟೈಮ್ಸ್ ಐ ಫೀಲ್ ಜಾಸ್ತಿ ಜನ ಇದ್ದಷ್ಟು ಇವೆಂಟ್ಸ್ ಅಷ್ಟೊಂದು ಚೆನ್ನಾಗಿರಲ್ಲ. ಎಷ್ಟು ಕಮ್ಮಿ ಜನ ಇರುತ್ತೆ ಅಷ್ಟು ಇವೆಂಟ್ಸ್ ಸೂಪರ್ ಆಗಿರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಸಂಗೀತ ಆಗಲಿ, ಈ ಥರ ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ ಆಗಲಿ, ಇದೆಲ್ಲ ಒಂದು ವಿತಿನ್ 100 ಅಥವಾ 150 ತನಕ ಇದ್ರೂ ಮಸ್ತ್ ಮಜಾ ಮಾಡ್ಬೋದು. ಸೊ ಈ ಥರ ಯೂಜ್ ಕ್ರೌಡ್ ಇದ್ದಾಗ ಆ್ಯಂಡ್ ಆಲ್ಸೋ ತುಂಬ ಲೈಕ್ ಹುಡುಗರು ಬಾಯ್ಸ್ಗೆ ಡ್ರಿಂಕ್ಸ್ ಫೆಸಿಲಿಟೀಸ್ ಇತ್ತು, ಎಲ್ಲರೂ ಅಲ್ಲಿ ರಶ್ ಆಗಿದ್ರು ಆ ಥರ. ಬಟ್ ಸ್ಟಿಲ್ ಹವೆವರ್ ದ ಡೇ ವಾಸ್ ಸೂಪರ್ ಗುಡ್. ಯಾಕಂತಂದ್ರೆ ನಾನು ಇವತ್ತು ಮಿಮಿಕ್ರಿ ಗೋಪಿ ಅವರು ಸಿಕ್ಕಿದ್ರು, ಹಾಗೆ ಶ್ರೀನಿಧಿ ಸರಿಗಮಪ ಸೀಸನ್ 17 ವಿನ್ನರ್ ಎಲ್ಲರೂ ಮೀಟ್ ಮಾಡಿದೆ ಆ್ಯಂಡ್ ಆಲ್ಸೋ ಅವ್ರ ಜೊತೆ ಹೋಸ್ಟ್ ಮಾಡಿ ತುಂಬ ಖುಷಿ ಆಯಿತು. ಓವರ್ ಆಲ್ ಇವೆಂಟ್ ವಾಸ್ ಗುಡ್. ಬಟ್ ನನಗೆ ಅನಿಸಿದ್ನ ನಾನು ಶೇರ್ ಮಾಡಿದೆ ಅಷ್ಟೇ. ಇನ್ನೇನೆಲ್ಲ ಗೈಸ್, ನಾಳೆ ಮತ್ತೊಂದು ಇವೆಂಟ್ ಇದೆ ಸೊ ನಮ್ಮೂರಲ್ಲಿ. ಆ್ಯಂಡ್ ಈಗ ಹೆಂಗಾಗಿದೆ ಅಂತಂದರೆ ಕಂಟಿನ್ಯೂಸ್ 3 days ಇವೆಂಟ್ಸ್ ಇದೆ. ಕಂಟಿನ್ಯೂಸ್ ಗೊತ್ತಿರೋರೆ 3 ಜನನು ಆ ಥರ, ಸ್ಟ್ರೇಂಜರ್ಸ್ ಎಲ್ಲ. ಸೊ ಒಂಥರ ಸ್ಟ್ರೇಂಜರ್ಸ್ ಇವೆಂಟ್ಸ್ಗಳಿಗೆ ಹೋಗೋಕೆ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಗೊತ್ತಿರೋರಾದರೆ ಒಂದು ಸ್ವಲ್ಪ ಮುಜುಗರ ಥರ ಫೀಲ್ ಆಗ್ತಿರುತ್ತೆ. ಹವೆವರ್ ಎಂಡ್ ಆಫ್ ದ ಡೇ ಐ ಆಮ್ ಅ ಹೋಸ್ಟ್ ಆ್ಯಂಡ್ ಐ ಹ್ಯಾವ್ ಟು ಹೋಸ್ಟ್ ಇಟ್. So with all happy face, with all love, I'll host
events. ಅಷ್ಟೇ ಗೈಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ನಿಮ್ಗೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಾಡಾ, ಬೈ ಬೈ, ಲವ್ ಯು. ಸೈನಿಂಗ್ ಆಫ್ MG Vlogs.